ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವ್ರು ಎಷ್ಟಾದರೂ ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು ಬೋಟ್ ನೆಕ್ ಡಿಸೈನ್ ಕಟಿಂಗ್ ಮಾಡೋಣ ಬನ್ನಿ. ಮೊದಲನೇದಾಗಿ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಈ ರೀತಿ ಯಾವಾಗಲೂ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇವಾಗ ಫಸ್ಟ್ಗೆ ಈ ರೀತಿ ಅರ್ಧ ಇಂಚ್ಗೆ ಮಾರ್ಜಿನ್ ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೇ ಆದರೂ ಅಷ್ಟೇ ಫಸ್ಟು ಬ್ಲೌಸ್ಗೆ ಅರ್ಧ ಇಂಚು ಮಾರ್ಜಿನ್ ಬಿಡಿ. ಈ ರೀತಿ ಈಗ ಬ್ಲೌಸ್ನ ಉದ್ದ ತೊಗೊಳ್ಳೋಣ. ಈ ರೀತಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಬೋಟ್ ನೆಕ್ಕಲ್ಲಿ ಕಟಿಂಗ್ ಮಾಡಬೇಕು. ಇದು ನಾರ್ಮಲ್ ಬ್ಲೌಸು. ಓಕೆನಾ? ಇವಾಗ ಈ ರೀತಿ ಇಟ್ಕೊಂಡು ನೀಟಾಗಿ ಈ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರಿಂದ ತೊಗೊಳ್ಳಿ. ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ, ಡಾಟ್ವರೆಗೂ ತೊಗೊಳ್ಳಿ. ಎಷ್ಟಿರುತ್ತೆ ನೋಡ್ಕೊಳ್ಳಿ. 14 ಇಂಚಿದೆ. 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚು ಮೇಲೆ ಸ್ಟಿಚಿಂಗ್ ಬಿಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಯಿತು. ಈಗ ಡೀಪು ಎಷ್ಟಿದೆ ಡೀಪು ಈ ರೀತಿ ಬ್ಲೌಸಲ್ಲಿ ಹಿಂಗೆ ಇಟ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು 1/4 ಇಂಚು ಮೇಲಕ್ಕೆ ಬಿಡಿ. ಎಷ್ಟೇನಿದು. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಈ ಥರ ಟೇಪಲ್ಲಿ ನೀಟಾಗಿ ಹುಕ್ಸ್ ಪಟ್ಟಿ ಕಡೆಯಿಂದ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ರೀತಿ ಅಳತೆ ಮಾಡ್ಕೊಳ್ಳಿ. ಓಕೆನಾ? ಇದು ಬಂದುಬಿಟ್ಟು 37 ಇಂಚಿದೆ. 37 ಇಂಚನ್ನು 4 ಭಾಗ ಮಾಡಿ. ಈ ರೀತಿ ಟೇಪಲ್ಲೇ ಗೊತ್ತಾಗಲ್ಲ ಅಂತಲೇ ನಾನು ಟೇಪಲ್ಲೇ ತೋರಿಸ್ಕೊಡ್ತೀನಿ. ನಾನು ಅಳತೆ ಬ್ಲೌಸಲ್ಲೇ ಮಾಡೋಕ್ಕೆ ಹೋಗ್ತೀನಿ, ಆದರೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಟೇಪಲ್ಲಿ ತೋರಿಸೋದು. ಓಕೆನಾ? 9/4 ಬಂತು. 9/4ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇದು ರೆಡಿ ಆಯಿತು. ಅಳತೆ ತೊಗೊಳ್ಳೋಣ. ಎದೆ ಸುತ್ತಳತೆನ ಯಾವಾಗಲೂ ಹುಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಈ ರೀತಿ ಇಟ್ಕೊಳ್ಳಿ. ಹುಕ್ಸ್ ಪಟ್ಟಿ ಕಡೆಯಿಂದ ಈ ರೀತಿ ಇಟ್ಕೋಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ನಮಗೆ 10 ಕಾಲಿದೆ. ಓಕೆನಾ? 10 ಕಾಲನ್ನ ಮಾರ್ಕ್ ಮಾಡ್ಕೊಳ್ಳೋಣ. 10 ಕಾಲು ಅಂದರೆ ನಿಮಗೆ ಗೊತ್ತಾಗಲ್ಲ ಅನ್ನೋರಿಗೆ ಹೇಳ್ತೀನಿ. 10 ಕಾಲನ್ನ ಈ ಥರ 2 ಭಾಗ ಮಾಡಿ. ನಮಗೆ 20ವರೆ ಬಂತು. 20ವರೆನ ಈ ಥರ 2 ಭಾಗ ಮಾಡಿದ್ರೆ ನಿಮಗೆ 41 ಇಂಚು ಬಂತು. ಓಕೆನಾ? ಇದು 41 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ನೋಡ್ಕೋಬೇಕು ಯಾವ ಸೈಜ್ ಇದು ಅನ್ನೋದಕ್ಕೆ. ಇದು ಒಂದಿದು. ಓಕೆನಾ? ಇದು 41 ಎದೆ ಸುತ್ತಳತೆಯ ಬ್ಲೌಸು. ಇದು 10 ಕಾಲು. ಓಕೆನಾ? ಈ ರೀತಿ ಆಯಿತು. ಈಗ ಇದಕ್ಕೆ ಬಂದುಬಿಟ್ಟು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ತೊಗೋಬೇಕು. ಓಕೆನಾ? 40 ಸೈಜ್ಗೆ ಅಂದರೆ ಇದು ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದುಬಿಟ್ಟು 7ವರೆ ತೊಗೊಳ್ಳೋಣ. 7ವರೆ. ಈ ಕಡೆಯಿಂದನೂ 7ವರೆ ತೊಗೊಳ್ಳೋಣ. ಇಲ್ಲಿಂದನೂ 7ವರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಆಯಿತು. ಇಲ್ಲಿಂದ ಬಂದುಬಿಟ್ಟು 3.5 ಇಂಚ್ ತೊಗೋತೀನಿ. 4 ಇಂಚು ಈ ಕಡೆ ಬರ್ತೀನಿ. ಓಕೆನಾ? 4 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಕಡೆ 3.5 ಇಂಚು. ಇದು ಬಂದುಬಿಟ್ಟು 4 ಇಂಚು ತೊಗೊಂಡ್ರೆ ಕೆಳಗಡೆ ಆಗ್ಬಿಡುತ್ತೆ. 3.5 ಇಂಚು ತೊಗೊಳ್ಳೋಣ. ತೊಗೊಂಡು ಇಲ್ಲಿಂದ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. 6.5 ಇಂಚಿದೆ. ಮಧ್ಯಕ್ಕೆ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಿಮಗೆ ಚಿಕ್ಕದಾಗಿ ಬೇಕೋ ದೊಡ್ಡದಾಗಿ ಬೇಕೋ ನೋಡಿಕೊಂಡು ಅದನ್ನು ಡ್ರಾಪ್ನ ಇದು ಮಾಡ್ಕೊಳ್ಳಿ. ಓಕೆನಾ? ಈ ಥರ ತೊಗೊಂಡು ಈ ರೀತಿ ಇದು ಡ್ರಾಪ್ ಶೇಪಲ್ಲಿ ಬರುತ್ತೆ. ಇದು ಕಣ್ಣಿನ ರೀತಿ ಬರುತ್ತೆ. ಈ ರೀತಿ ಇಷ್ಟೇ. ಇದನ್ನು ಈ ರೀತಿ ಶೇರ್ ಮಾಡಿ. ಓಕೆನಾ? ಇದು ನಿಮ್ಗೆ ಇಲ್ಲಿ ಓಪನ್ ಬೇಕು ಅಂದರೆ ಇಟ್ಕೋಬೋದು, ಇಲ್ಲ ಓಪನ್ ಬೇಡ ಅಂದರೆ ಸ್ವಲ್ಪ ಕೆಳಗೆ ಮಾಡಿ ಇಟ್ಕೋಬೋದು. ಓಕೆನಾ? ನಾನು ಒಂದು ಓಪನ್ ಇಟ್ಬಿಡೋಣ ಅಂತ. ಯಾಕೆಂದರೆ ಓಪನ್ ಇಟ್ಟಿಲ್ಲ ಅಂದರೆ ಟೈಟ್ ಆಗಿಬಿಡ್ತು ಅಂದರೆ ಮತ್ತೆ ಇದು ಓಪನ್ ಇಟ್ಕೊಡಿ ಅಂತ ಕೇಳ್ತಾರೆ. ಇದು ಬೋಟ್ ನೆಕ್ಕಲ್ಲಿ ನೀವು ಹೆಂಗೆ ಹೊಲಿದ್ರೂ ಇಲ್ಲಿ ಏನಾದರೂ ಇದು ಮಾಡಿದಾಗ ಕೈ ಆಡೋಕ್ಕೆ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಟನ್ ಇಟ್ಬಿಟ್ರೇ ಬೆಟರು.
ಓಕೆನಾ. ಈ ರೀತಿ ಆಯಿತು. ಇದೊಂದು ಅರ್ಧ ಇಂಚು ಕೆಳಗಡೆ ಡೌನಿಂಗ್ ತೊಗೊಳ್ಳಿ. ಓಕೆನಾ, ಆಯಿತು. ಈಗ ಇದು ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಲ್ಲ ನಾನು, ಇದು ಮಾತ್ರ ಕಟ್ ಮಾಡ್ತೀನಿ. ಓಕೆನಾ. ಇದು ಬೋಟ್ ನೆಕ್ಕು. ಈಗೆಲ್ಲ ಟ್ರೆಂಡಿಂಗಲ್ಲಿರುವಂಥದ್ದು ಬೋಟ್ ನೆಕ್ ಡಿಸೈನ್ಸೇ. ಟೈಲರಿಂಗ್ ಕ್ಲಾಸ್ದು ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ. ಅಂದರೆ ಇದೇನೇ ಅದಕ್ಕೆ ಕ್ಲಾಸ್ ಅಂತ ಹಾಕ್ಬೋದಾಗಿತ್ತು, ಹಾಕಿಲ್ಲ. ನೋಡೋಣ, ನೆಕ್ಸ್ಟ್ ಹಾಕೋಕ್ಕಾಗಿದ್ರೆ ಟ್ರೈ ಮಾಡ್ತೀನಿ. ಅಂದರೆ ಹಬ್ಬದ ಕೆಲಸ ಇರೋದ್ರಿಂದ ಸ್ವಲ್ಪ ಅದು ಸ್ಟಾಪ್ ಮಾಡಿದ್ದೀನಿ. ಇದು ರೆಡಿ ಆಯಿತು. ಇದು ಸೈಡ್ಗೆ ಇಡೋಣ. ಈಗ ಇದೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಡಾಟ್ ಪಾಯಿಂಟು, ಇಲ್ಲಿಂದ ಸ್ಟಿಚಿಂಗ್ ಬಿಟ್ಟು ತಗೊಳ್ಳಿ. ಓಕೆನಾ. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮಾಮೂಲಿ ಏನಿರ್ತದೆ 1 ಇಂಚ್ ಜಾಸ್ತಿ ತೊಗೋಬೇಕು. ಇದರಲ್ಲಿ ಏನು ಅಳತೆ ತೊಗೊಂಡಿರ್ತೀವಲ್ಲ, ಹೀಗೆ ಇಲ್ಲಿಂದ ಹಿಂಗೆ ತೊಗೊಂಡು ಇಲ್ಲಿಂದ 1 ಇಂಚ್ ಜಾಸ್ತಿ ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ನಾವು ಡಾಟ್ ಎಲ್ಲ ಇಡ್ತೀವಲ್ಲ ಅದಕ್ಕೋಸ್ಕರ. ಓಕೆನಾ. ನೋಡಿ ಇಲ್ಲಿಗೆ ಬರುತ್ತೆ ಬೆಲ್ಟು, 1 ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯೆ ಡಾಟ್ ಬರುತ್ತೆ, ಅದಕ್ಕೋಸ್ಕರ. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಸ್ಟಿಚಿಂಗ್ ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ, ಅದನ್ನು ಬಿಟ್ಟು 4.25 ಇಂಚ್ ತೊಗೊಳ್ಳಿ. 4.25 ಇಂಚು. ಈ ಕಡೆಯಿಂದ 1.25, ಈ ಕಡೆಯಿಂದ 1.25 ತೊಗೊಳ್ಳಿ. ಯಾಕೆಂದರೆ ಇದು ಬಿಗ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಚೆಸ್ಟ್ ಜಾಸ್ತಿನೇ ಇರುತ್ತೆ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ. ಓಕೆನಾ. ಈ ಥರ. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಕ್ರಾಸಾಗಿ ತೊಗೊಂಡ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ಇದು ನಾವು ಇಲ್ಲಿ ಜಾಸ್ತಿ ತೊಗೊಂಡಿದ್ದೀವಿ. ಇದು ಮಾಮೂಲಿ ನೆಕ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆನೇ ಬರುತ್ತೆ ಅನ್ಕೋತೀನಿ. ತೋರಿಸ್ತೀನಿ ಯಾವ ರೀತಿ ಅಂತ. ಇವಾಗ ಈ ರೀತಿ ಇರುತ್ತಲ್ವ, ಇದು 7.25 ಇಂಚು ನಾವು ತೊಗೊಂಡಿರೋದು ಆರ್ಮೋಲ್ ರೌಂಡು. 7.25 ಅಂದರೆ ನೋಡಿ ಇಲ್ಲಿಗೆ ಬಂದುಬಿಡ್ತು. ಓಕೆನಾ. ಎಷ್ಟು ಬರುತ್ತೆ, ಇಲ್ಲಿಂದ 1 ಇಂಚ್ ಬಿಟ್ಟು ಇಷ್ಟಕ್ಕೆ ತಗೊಂಡ್ರೆ ಸಾಕು. ಇಷ್ಟಿರಲಿ, ತೊಂದರೆ ಏನಿಲ್ಲ. ಓಕೆನಾ. ಆಯಿತು.
ಇಷ್ಟೇ ಓಕೆನಾ. ಇಷ್ಟ ಆಯಿತು. ಇಲ್ಲಿ ಮತ್ತೆ ಡಾಟ್ ಪಾಯಿಂಟ್ ಹಾಕ್ಕೊಳ್ಳಿ, ಈ ರೀತಿ ಹಾಕ್ಕೊಳ್ಳಿ, ಈ ರೀತಿ ಇಷ್ಟೇ ಓಕೆನಾ. ಫೋಲ್ಡ್ ಮಾಡ್ಕೊಳ್ಳಿ. ಇದು ಮಾಮೂಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿ ಆಯಿತು. ಇವಾಗ ಇದು 10 ಇಂಚ್ ಕೇಳಿದ್ದಾರೆ ಅವರು, 10 ಇಂಚ್ ಇಡ್ತೀನಿ. 7.5 ಇದೆ, 8.5 9.5 ಇಡೋಣ ಸಾಕು. 10.5 ಜಾಸ್ತಿ ಆಗಿಬಿಡುತ್ತೆ, 9.5 ಸಾಕು. 10.5 2 ಇಂಚ್ ಇಟ್ಟಿದ್ದೀನಿ ಸಾಕು, 10 ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿಂದ ಡೌನಿಗೆ ಬಂದ್ಬಿಟ್ಟು 3 ಇದು ಬೋಟ್ ನೆಕ್ ಅಲ್ವಾ, 4 ಇಂಚ್ ತೊಗೋತೀನಿ ಓಕೆನಾ. 4 ಬರುತ್ತೆ ಇಲ್ಲಿಗೆ ಎಲ್ಲ. ಇವಾಗ ಏನು ಮಾಡಬೇಕಂದ್ರೆ ನಮಗೆ ಆ ಅಳತೆ ಕರೆಕ್ಟಾಗಿದೆ ನೋಡ್ಕೊಡ್ಬೇಕು. ಹೇಳ್ತೀವಿ ನಮ್ಗೆ ಮೇನ್ ಬೇಕಾಗಿರೋದೇ ಈ ಅಳತೆ. ಇಷ್ಟಕ್ಕೆ ಬರುತ್ತೆ. ಜೈಂಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಈ ರೀತಿ ಜೈಂಟ್ ಮಾಡಿಕೊಂಡು ತೊಗೋಬೇಕು, ಯಾಕಂದರೆ ಇದು ಬೋಟ್ ನೆಕ್ ಅಲ್ವಾ ಅದಕ್ಕೆ ಓಕೆನಾ. ಇಲ್ಲಿ ಜೈಂಟಿಂಗ್ ಬರುತ್ತೆ. ಇಷ್ಟೇ. ಇದರಲ್ಲೇ ಬೇಕಂದ್ರೆ ಏನು ತೊಗೋತೀನಿ ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಓಕೆನಾ. ಇದಕ್ಕಿಲ್ಲೇ ಜೈಂಟಿಂಗ್ ಬರುತ್ತೆ ಓಕೆನಾ. ಜೈಂಟ್ ಮಾಡಿಕೊಂಡ್ರೆ ಆಯಿತು. ಇದು ಜೈಂಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ, ಹಿಂಗೆ ಸ್ವಲ್ಪ ಕ್ರಾಸಾಗಿ ಬರುತ್ತೆ ಅಷ್ಟೇ ಓಕೆನಾ. ಈ ರೀತಿ ಇದು ಬೋಟ್ ನೆಕ್ಕು, ಸ್ವಲ್ಪ ಸಿಂಪಲ್ಲಾಗಿ ಮಾಡಿರುವಂಥ ಡಿಸೈನ್ ಇದು ಓಕೆನಾ. ಈ ರೀತಿ ಬರುತ್ತೆ. ಈ ಥರದ್ದು ಇನ್ನೂ ಒಂದು ಬ್ಲೌಸ್ ಕಟಿಂಗ್ ಮಾಡಬೇಕು, ಅದು ಸ್ವಲ್ಪ ಬೇರೆ ಡಿಸೈನ್ ಇದೆ, ನೋಡೋಣ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಓಕೆನಾ. ಬೋಟ್ ನೆಕ್ ಡಿಸೈನ್ ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.